ತಪ್ಪಾಯ್ತು ಅಂತ ಅಲ್ವಾ? ಈಗ ನೋವನ್ನ ನೀವು ಸರಿಪಡಿಸ್ಕೊಂಡಾಗ ನಮ್ಗೇನಿದೆ ಬನ್ನಿ ಅವ್ರಿಗೆ ಏನಂದ್ರೆ ಸ್ವಲ್ಪ ಇದು ನಮ್ಗೆ ಅಲ್ಲೇ ಅಣ್ಣವ್ರ ಅಭಿಮಾನಿಗಳು ಒಂದ್ಸತಿ ಹೇಳ್ಬಿಡಿ, ಒಂದು ಮಾತು ಹೇಳ್ಬಿಡಿ. ಅಣ್ಣವ್ರ ಅಭಿಮಾನಿಗಳಿಗೆ ಏನಾಗಿದೆ, ನಾನೊಬ್ಬ ಅಲ್ಲ ಅಣ್ಣವ್ರ ಅಭಿಮಾನಿ, ಅಲ್ಲೆಲ್ಲ ಕರ್ನಾಟಕ ಜನ ನೋಡ್ತಾ ಇದಾರೆ. ಅವ್ರಿಗೆ ಹೇಳ್ಬಿಡಿ, ದಯವಿಟ್ಟು ಹೇಳ್ಬಿಡಿ. ಅವ್ರಿಗೆ ವಿಶ್ವಾಸ ಇದೆ ಹೇಳ್ಬಿಟ್ಟು ನಾವು ಆಮೇಲೆ ನೀವು ಮಾಡಿ ಆ ಪ್ರೀತಿ ವಿಶ್ವಾಸನ ಮುಂದಿನ ನಾವು ನಿಮ್ ಜೊತೆ ಇರ್ತೀವಿ. ನೀವು 2.5 ಎಕರೆ ಯಾಕೆ ಕೊಟ್ಟಿದ್ದೀರಾ ಅಂತ ಕೇಳಿದ್ರಲ್ಲ ಸರ್. ನಮಸ್ತೆ ಸರ್. ಅದೇ ಬಂದಿದೆ ಸರ್. ಅಲ್ಲ ಇವ್ರೆ ನಿಮ್ಗೆ ಹೇಳೋದು ಅರ್ಥನೇ ಆಗ್ತಾ ಇಲ್ಲ. ನೀವು ಅರ್ಥ ಮಾಡ್ಕೊಂತಲ್ಲ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಿಂತ ದೊಡ್ಡವರ ನೀವು? ಅವ್ರಿಗಿಂತ ತಿಳುವಳಿಕೆ ನಿಮ್ಗೆ ಜಾಸ್ತಿ ಇದೆಯಾ? ಅವ್ರಿಗಿಂತ ತಿಳುವಳಿಕೆ ಇದೆಯಾ? ಸರ್ಕಾರಕ್ಕೆ ನೀವು ವಿದೇಶದಲ್ಲಿದ್ದಲ್ಲ ಅಭಿಮಾನ ಇಲ್ಲ ನಿಮ್ಗೆ. ರಾಜ್ಕುಮಾರ್ ಅವ್ರ ಬಗ್ಗೆ ಅಭಿಮಾನ ಇಲ್ಲ ನಿಮ್ಗೆ. ಯಾರ ಬಗ್ಗೆನೂ ಅಭಿಮಾನ ಇಲ್ಲ ನಿಮ್ಗೆ. ಮತ್ತೆ ಏನು ಚಿಕ್ಕವರೆಲ್ಲ ಎಲ್ಲರೂ ಸಮಾನರು. ನಿಮ್ಮ ರೀತಿ ನೀವು ಮಾಡಿ, ನಾನು ಮಕ್ಕಳು ನೀವು ತಗೊಳ್ಳಿ, ನಾನು ಅದಕ್ಕೆ ಬದ್ಧನಾಗಿರ್ತೀನಿ. ಅದು ಎರಡು ಮಾತಿಲ್ಲ, ಅದನ್ನ ನಾನು ಒಪ್ಪೋದಿಲ್ಲ. ನೀವು ಆಚೆ ಕರ್ಕೊಂಡ್ ಬರ್ತೀರಾ. ಈಗ ಆಚೆ ಬಂದ್ಮೇಲೆ ಮನೆ ಒಳಗಡೆ ಹೋಗೋಣ ಅಂತ ಯಾವ ರೀತಿ ನೀವು ತಪ್ಪಾಯ್ತು ಅಂತ ಕೇಳೋವರೆಗೂ ಯಾವುದೇ ಕಾರಣಕ್ಕೂ ನೀವು ನನಗೆ ಜೋರ್ ಮಾಡಿ ತಪ್ಪಾಯ್ತು ಅಂತ ಮಾಡ್ಸಕ್ ಆಗಲ್ಲ. ಪ್ರೀತಿಯಿಂದನೇ ಹೇಳ್ತಾ ಇದ್ದೀವಿ, ಜೋರ್ ಮಾಡೋದೇನಿದೆ ಇಲ್ಲಿ? ಅದು ನನ್ನ ಕಣ್ಣಲ್ಲಿ ನಾನು ಏನಾದ್ರು ತಪ್ಪು ಮಾಡಿದ್ರೆ ನಾನು ತಪ್ಪಾಯ್ತು ಅಂತ ಹೇಳ್ತೀನಿ. ನಾನು ತಪ್ಪಾಗಿರೋದಕ್ಕೆ ಕೇಳ್ತಾ ಇದೀವ್ರಿ. ನೀವು ಯಾಕೆ ರಾಜ್ಕುಮಾರ್ ಅವ್ರ ವಿಚಾರನ ಎತ್ಕೊಂಡ್ ಬಂದಿದ್ದೀರಾ? ನಿಮಗೂ ಅದಕ್ಕೇನು ನೋಡಿ, ಇವಾಗ ಆಗಿದೆ. ನಾನು ಹೇಳಿದ್ರೆ ನನಗೆ ಅದು ತಪ್ಪು ಅಂತ ಅನಿಸಿಲ್ಲ. ನಮಗ್ ತಪ್ಪು ಅನ್ಸಿದ್ಯಲ್ಲ, ನೀವು ತಪ್ಪು ನೀವು ಫೈಟ್ ಮಾಡೋಣ ಅದ್ರ ಬಗ್ಗೆ. ಏನೆಲ್ಲ ಒಂದು ಹೇಳಿಕೆ ಕೊಟ್ಕೊಂಡು ಕುತ್ಕೊಂಡ್ರೆ ನಾವು ಅದ್ರ ಬಗ್ಗೆ ಫೈಟ್ ಮಾಡ್ಕೊಂಡು ಕುತ್ಕೊಳ್ಳೋಕೆ ಕೆಲಸ. ನಿಮ್ಮ ಮುಂದೆ ನಿಂತಿದ್ದೀವಲ್ಲ, ಅದೇ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ. ನೀವು ಪ್ರಜಾಪ್ರಭುತ್ವ ಬೆಲೆನೇ ಕೊಡ್ತಾ ಇಲ್ಲ ನೀವು. ನೀವು ಅಲ್ಲ ತಪ್ಪು ಮಾಡಿ ಕೆಲಸ ತಪ್ಪು ಮಾಡ್ಬಿಟ್ಟು ನಾನು ತಪ್ಪಲ್ಲ ಅಂತ ಇದ್ದೀರಲ್ಲ, ಯಾವ ರೀತಿ ನಿಮ್ದು ಸಮರ್ಥನ? ಚಿತ್ರರಂಗದಲ್ಲಿ ನೋಡ್ಕೊಂಡು ಕನ್ನಡ ಚಿತ್ರರಂಗದಲ್ಲಿ ಇಡೀ ವಿಶ್ವದಲ್ಲೇ ಯಾವುದೇ ಒಬ್ಬ ಹೀರೋನ ಕೇಳೋಗಿ NTR ಆಗಿರ್ಬೋದು, MGR ಆಗಿರ್ಬೋದು, ಶಿವಾಜಿ ಆಗಿರ್ಬೋದು, ಬೇರೆ ಬೇರೆ ಮೋಹನ್ ಲಾಲ್. ಈಗ ಮೊನ್ನೆ ಅಮೆರಿಕದಲ್ಲಿ ಹೋಗಿ ಅವ್ರು ಮಲಯಾಳಿದವ್ರು ಆಗಿದ್ರು ಅಣ್ಣವ್ರು ಆಡಾಡಿದ್ದಾರೆ, ಅಣ್ಣವ್ರು ಗೌರವ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಅದೇ ಹೇಳ್ತಾ ಇರೋದು. ನೀವು ಪ್ರಶ್ನೆ ಮಾಡಕ್ಕೆ ಅಣ್ಣವ್ರ ಸಮಾಧಿ ಹೇಳ್ತಾರೆ, ಸಮಾಧಿ ಕಾಂಪ್ಲೆಕ್ಸ್ ಅನ್ನೋದು ಉಪಯೋಗಿಸೋದು ತಪ್ಪಲ್ವಾ? ಅದು ನಿಮ್ಗೆ ಯಾರು ರಾಜಕೀಯದವ್ರಿಗೆ ಅವ್ರು ಕೇಳಕ್ ನಿಮ್ಗೆ ನೈತಿಕತೆ ಇಲ್ವಾ ನಿಮ್ಗೆ? ಕಿತ್ತಾಡ್ತಾ ಇದೀವಿ, ಇದನ್ನ ಕೇಳ್ತಾ ಇದ್ರೆ ಕಿತ್ತಾಡ್ತಾ ಇದೀವಿ. ನೀವೇ ಹೇಳ್ತಾರ ಏನು ಹೇಳಿಕೆ ಕಾನೂನಾತ್ಮಕ ಫೈಟ್ ಮಾಡಿ ಚೇತನ್ ಅವರೇ, ಅದೆಲ್ಲ ಬೇಡ. ತಳ್ತಾ ಇಲ್ಲ ಸರ್, ಹೇಳತ್ತಾ ಹೇಳ್ತಾರದು ತಳ್ಳದೆಲ್ಲೈತೆ. ಕೇಸ್ ಆಗಿದೆ ಅಲ್ರಿ, ಇರ್ರಿ ಏನಕ್ಕೆ ಅವ್ರು ಮಾತಾಡ್ತಾ ಇದ್ರೇನ್ರಿ? ಅವ್ರು ಮಾತಾಡ್ತಾ ಇರಲ್ಲ ರೀ, ಸಿಟಿಸನ್ ಇಂದ ಬಂದು ಮಾತಾಡ್ತಾರಲ್ಲ ಸರ್. ಏನಕ್ಕೆ ಎಲ್ಲ ವಿಡಿಯೋದಲ್ಲಿ ಹೇಳಿದೀರಾ, ಅಣ್ಣವ್ರ ಬಗ್ಗೆ ನೀವೆಲ್ಲ ಕೆಟ್ಟದಾಗ ಹೇಳಿಲ್ಲ. ಹೇಳ್ತೀನಿ ಕೇಳಿ, ಇದರಿಂದ ನಿಮಗೆ ಗೌರವ ಹೆಚ್ಚುತ್ತೆ. ಅದು ಏನೋ ಹೇಳ್ತಾರಲ್ಲ, ಸರ್ಕಾರದ ಗಮನ ಸೆಳೆಯಕ್ಕೋಸ್ಕರ ಅದ್ರ ಬಗ್ಗೆ ತೆಗೆದಿದ್ದರಿಂದ ಟಾಪಿಕ್ ಹೇಳ್ತಾ ಇದ್ದೀರಾ. ಅಲ್ಲಿ ನಾವು ಕೇಳ್ತಾ ಇರೋದೇನು ಅಂದ್ರೆ, ನೀವು ಕೇಳೋ ಇದರಲ್ಲಿ ಅಣ್ಣವ್ರ ಹೆಸರು ಬಂದಿರೋದ್ರಿಂದ ನಾವು ಕೇಳ್ತಾ ಇರೋದು ಹೊರತು ನಿಮ್ಮನ್ನ ಬೇರೆ ಏನಾದ್ರು ಕೇಳಿದ್ರೆ ಹೇಳ್ತಾ ಇಲ್ಲ. ನಿಮ್ ಜೊತೆ ಬಂದು 1000 ಜನ ನಿಮ್ಗೂ ಅಣ್ಣವ್ರಿಗೆ ಏನಾರ ಪ್ರಾಬ್ಲಮ್ ಆಗಿದ್ಯಾ? ಅಥವಾ ಅವ್ರ ಕಡೆಯಿಂದ ಅವರಿಂದ ಯಾರಿಗಾನ ತೊಂದರೆ ಆಗಿದ್ಯಾ? ಯಾಕೆ ಅಣ್ಣವ್ರನ್ನ ಬೀದಿಗೆ ಯಾಕೆ ಹೇಳಿತೀರಿ? ಹೇಳಿ. ಅವ್ರ ಬಗ್ಗೆ ನಾನು ಕೂಡ ಹೇಳಿ, ನಾನು ಕೂಡ ಅಭಿಮಾನಿ ಆದ್ಮೇಲೆ ಯಾಕೆ ಅದನ್ನ ಚರ್ಚೆ? 2.5 ಎಕರೆ ನಿಮ್ಗೇನು ಹೊಟ್ಟೆ ಉರಿತಾ ಇತ್ತೇನ್ರಿ? ಮತ್ತೆ ಯಾಕೆ ಅದನ್ನ ಹೇಳ್ತೀರಾ? 2.5 ಎಕರೆ ಕೊಟ್ಟಿರೋ ತಪ್ಪು ಅಂತ ಯಾಕೆ ಹೇಳ್ತೀರಿ? ಇವತ್ತು ನೀವು ಮಾತಾಡ್ತೀರಿ, ನಾಳೆ ಇನ್ನೊಬ್ಬ ಮಾತಾಡ್ತಾರೆ. ರಾಜ್ಕುಮಾರ್ ಅವ್ರ ಕುಟುಂಬ ಹೆಸರು ಇಲ್ದಿರ ಯಾವನು ಬೆಳೆನೆ ಬೇಸ್ಕೊಳ್ಳಲ್ಲ. ಅವ್ರಿಗೇನು ತೇವಳು, ಪ್ರಚಾರದ ತೇವಳು ಏನೋ ಬರೋದು, ಒಂದು ಹಾಕ್ಬಿಡೋದು, ಏನೋ ಎಲ್ಲ ಇಡೀ ಚಾನೆಲ್ಗಳಲ್ಲಿ ಅವ್ರ ಹೆಸರು ಬಂದ್ಬಿಡ್ಲಿ, ಅವ್ರದ್ದೇ ಒಂದು ಆಗ್ಬಿಡ್ಲಿ. ನಿಮ್ಮಿಂದ ಹಿಡಿದು ಸುಮಾರು ಜನಗಳು ಅದೇ ಕೆಲಸಗಳು. ಏನಾದ್ರೂ ಆಗಲಿ ರಾಜ್ಕುಮಾರ್, ಅಪ್ಪು ಬಾಸು, ಅವ್ರ ಕುಟುಂಬ ಅವ್ರು ಬಿಟ್ರೆ ಬೇರೆ ನಿದ್ದೆನೇ ಬರಲ್ಲ. ಆ ದಾಖಲೆ ಈ ದಾಖಲೆ ಅಂತ ಬರೀ ಕಥೆಗಳು ಹೇಳ್ತಾರೆ. ಹೌದು, ಅಭಿಮಾನ ಗೌರವ ಇದು. ಒಂದು ಡಿಲೀಟ್ ಮಾಡಿ ಅದ್ರ ಬಗ್ಗೆ ನಮಗೆ ಹೇಳ್ತೀರಾ? ಅದು ನನ್ಗೆ ಯೋಚನೆ ಮಾಡಿ ಡಿಲೀಟ್ ಮಾಡೋಣ. ಆಯ್ತು, ಇವಾಗ ಮಾಡ್ತೀರಿ, ಮಾಡ್ಬಿಡಿ, ಡಿಲೀಟ್ ಮಾಡ್ಬಿಟ್ರೆ ಯಾಕೆ ಯೋಚನೆ ಮಾಡಾಕಿದ್ರ? ಆಮೇಲೆ ಸರಿನಾ ಅದು ನೀವು ಹಾಕಿರೋದು? ನನ್ನ ಕಣ್ಣಲ್ಲಿ ತಪ್ಪು ಅಂತ ನನಗೆ ಅನಿಸ್ತಾ ಇಲ್ಲ. ಅಲ್ಲ, ಏನು ನಾನು ಬಲವಂತ ಮಾಡ್ಕೊಂಡು ನಾನು ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ನನ್ನಲ್ಲೇ ನಾನು ಹಂಗೆ ಮಾಡೋಕ್ಕಾಗಲ್ಲ. ನಾನೇನು ಮಾಡ್ತೀನಿ?
ನಾನು ಇಲ್ಲ ನಿಮಗೆ ಅರ್ಧ ಗಂಟೆ ನೀವು ಹೇಳ್ತಾರಲ್ಲ ಟೈಮು ಕೊಡೋಣ ಶಿವಕುಮಾರ್ ಅವರು ಒಂದು ಅರ್ಧ ಗಂಟೆ ಹೋಗಿ ಬೇಕಾದ್ರೆ ನಾವು ಕೂತ್ಕೊಳ್ತೀವಿ, ಮಾತಾಡಿ. ನಿಮ್ಮ ಪಾಪ ಹೇಳ್ತಾರಲ್ಲ ನಿಮ್ಮ ಫ್ಯಾಮಿಲಿಗೆ ತೊಂದರೆ ಕೊಡಕ್ಕೆ ಹೇಳ್ತಾರ ಸರ್. ನಮಗೂ ಹೆಂಡತಿ ಮಕ್ಳು ಇದ್ದಾರೆ, ನಿಮಗೂ ಇದ್ದಾರೆ ಗೊತ್ತು. ಹೆಣ್ಮಕ್ಳು ಸ್ವಲ್ಪ ಜೋರ ಆಯ್ತು ಅಂದ್ರೆ ಏನೋ ಅನ್ಕೊಂತಾರೆ. ಆ ಕಾರಣಕ್ಕೋಸ್ಕರ ನಮಗೂ ಬೇಕಾಗಿಲ್ಲ. ನಿಮಗೆ ಅನ್ನೋದ್ರಲ್ಲಿ ಎಷ್ಟು ಪ್ರೀತಿ ಗೌರವ ಇದೆ ಅಂತ ಹೇಳಿದಿರಲ್ಲ, ಅದು ಯೋಚನೆ ಮಾಡಿ ಅದು ಡಿಲೀಟ್ ಮಾಡಿ ಇಲ್ಲಿಗೆ ಮುಚ್ಚಾಯ ಮಾಡಿ. ಯಾಕೆ ಬೆಳೆಸ್ಕೊಂಡು ಹೋಗ್ಬೇಕು, ಇದನ್ನ ಬೆಳೆಸ್ಕೊಂಡು ಹೋಗಿ ಅದೇ ಹೇಳ್ತಾರೆ ಮಾಡಿ ಹೇಳಿ. ಅರ್ಧ ಗಂಟೆ ಬೇಕಾ ನಾವು ಇಲ್ಲಿ ಇರ್ತೀವಿ. ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದೀನಿ ಬಿಡಿ. ಬನ್ನಿ ಆಚೆ ಬನ್ನಿ. ಉತ್ತರ ಕೊಡ್ಬೇಕಲ್ವಾ? ನಾವು ಹೋರಾಟ ಮಾಡೋದಕ್ಕೆ ಬಂದಿದ್ದೀವಿ, ಹೊಡೆದಾಡಕ್ ಬಂದಿದ್ದೀವಿ. ಏನೂ ಆಗಲ್ಲ, ಜಗಳ ಮಾಡಕ್ಕಂತೂ ಬಂದಿಲ್ಲ. ಇದು ಸ್ಪಷ್ಟಪಡಿಸ್ತೀವಿ. 1-2 ನಿಮಿಷ ನಾವು ಮಾತಾಡ್ಬೋದು, ಅದು ನಿಮ್ಗೆ ಬೇಜಾರಾಗ್ಬೋದು. ಯಾಕೆ ಅಂದ್ರೆ ವಾಗ್ವಾದಕ್ಕೆ ನನ್ನ ಬೇಜಾರಾಗುವಂತ ಮಾತುಗಳು ಬರುತ್ತಾ ಅಂತ ನೀವು ಅನ್ಕೊಂಡಿರ್ಬೋದು. ಆದ್ರೆ ನಾವು ಅದಕ್ಕೆ ಬಂದಿಲ್ಲ. ಇದು ಸ್ಪಷ್ಟ. ಅವರು ನಮ್ಮ ಸ್ನೇಹಿತರೆ, ನಾವು ಅವ್ರ ಸ್ನೇಹಿತರೆ. ನಮ್ಮ ಹೋರಾಟಗಳಿಗೆ ಅವ್ರು ಬಂದಿದ್ದಾರೆ, ಅವ್ರ ವಿಚಾರಧಾರೆಗಳು ನಾವು ಹೋಗಿರ್ತೀವಿ. ಆದ್ರೆ ನಾನು ಹೇಳ್ತಾ ಇರೋಂಥದ್ದು, ಈಗ ಏನಾಗಿದೆ ಅದನ್ನ ಒಂಚೂರು ಡಿಲೀಟ್ ಮಾಡ್ಬಿಟ್ಟು ನೀವು ಹೊಸ ಪೋಸ್ಟ್ ಹಾಕಿ. ನೀವು ನಾಳೆ ಏನ್ ಬರ್ಕೊಡ್ತೀರಿ? ನಿಮ್ಮ ಇವಾಗ ಕೇಸ್ ಆಗಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ನಾನು ಡಿಲೀಟ್ ಮಾಡಕ್ಕೆ ನಾನು ರೆಡಿ ಇರ್ತಾ ಇದ್ದೆ. ಕೇಸ್ ಆದ್ಮೇಲೆ ನಾನು ಡಿಲೀಟ್ ಮಾಡಕ್ಕಾಗಲ್ಲ. ನಾಳೆ ಮಾಡ್ತೀರಾ? ಕೇಸ್ ಆಗ್ಲಿ, ಅದನ್ನೇನ್ ಸ್ಟೇಟ್ಮೆಂಟ್ ಕೊಡೋದೇ ಇರುತ್ತೆ, ಅದನ್ನ ನೋಡ್ಕೊಂಡು ಪೊಲೀಸ್ ಏನ್ ಕಾನೂನು ಅಡಿಯಲ್ಲಿ ನಾನು ಮುಂದುವರಿಬೇಕಾಗುತ್ತೆ. ಸೊ ಅದನ್ನ ನಾನು ಮುಂದುವರಿಸ್ತೀನಿ. ಅದನ್ನ ನಮಗೆ ಪೊಲೀಸ್ ಗೊತ್ತಾ, ಕಂಪ್ಲೇಂಟ್ ಕೊಟ್ಟಿರೋದು ನಮ್ಮ ಅಣ್ಣವ್ರ ಅಭಿಮಾನಿಗಳೇ. ಈಗ ರಾಜ್ಕುಮಾರ್ ಅಭಿಮಾನಿ ಬಂದು ಮಾತ್ರ ಕೇಳಿದೀವಿ. ನೀವು ಅಲ್ಲಿ ಕ್ಲಾರಿಟಿ ಕೊಡಬಹುದು. ಅಭಿಮಾನಿಗಳು ಬಂದು ಕೇಳಿದ್ರು, ಅದ್ರ ಬಗ್ಗೆ ನಾವು ಡಿಲೀಟ್ ಮಾಡಿದೀವಿ, ಅದ್ರ ಬಗ್ಗೆ ನಾವು ವ್ಯಕ್ತಪಡಿಸ್ತೀವಿ ಅಂತ ಅಲ್ಲಿ ಕೊಡಿ. ಏನಿಲ್ವಲ್ಲ, ಬೆಳ್ಕೊಂಡೋಗೋದೇನಿಲ್ವಲ್ಲ, ಬೆಳ್ಕೊಂಡೋಗೋದು ಬೇಕಾಗಿಲ್ಲ. ಕಂಪ್ಲೇಂಟ್ ಕೊಟ್ಟಿರೋರು ರಾಜ್ಕುಮಾರ್ ಅಭಿಮಾನಿಗಳು ಸಂಘದವ್ರೆ. ನಾವೆಲ್ಲ ಒಡನಾಡಿಗಳೇ. ನಾವು ನಾಳೆ ಬೇಕಾದ್ರೆ ನಿಮ್ ಜೊತೆ ಬರ್ತೀವಿ. ಸಾಧನೆ ನೀವು ವ್ಯಕ್ತಪಡಿಸ್ಬಿಟ್ಟಾದ್ಮೇಲೆ ನಮ್ಗೆ ಯಾವ್ದೇ ರೀತಿ ನಿಮ್ಮೇಲೆ ಏನು ಪ್ರಕರಣ ದಾಖಲಿಸಿ ನಿಮ್ಮೇಲೆ ದ್ವೇಷ ತರಬೇಕು ಅನ್ನೋದು ಯಾರು ಇಲ್ಲ. ನಾವು ಬರ್ತಿರ್ಬೇಕಾದ್ರೆ ನಿಮ್ ಜೊತೆ. ನಾನು ಹೇಳೋವಂಥದ್ದು ಡಿಲೀಟ್ ಮಾಡ್ಬಿಟ್ಟು ಈಗ ನೀವೇನ್ ಹೇಳಿದ್ರಿ, ಅದೇನಿದೆಯೋ ಪೊಲೀಸರ ಅಡಿಯಲ್ಲಿ ನಾನು ಏನ್ ಮಾಡ್ಬೇಕು, ಏನ್ ಮಾಡಬಹುದು ಅಂತ ಅವ್ರು ಹೇಳಾದ್ಮೇಲೆ ನೀವು ಅದಕ್ಕಿಂತ ಮುಂಚೆ ಯಾವತ್ತೂ ರಾಜ್ಕುಮಾರ್ ಅವ್ರ ಬಗ್ಗೆ ನೀವು ಮಾತಾಡೋದಿಲ್ಲ. ನಾನು ಭಾವನೆಗಳಿಗೆ ನೋವು ಉಂಟಾಗತ್ತೆ ಅನ್ನೋದು ಯಾವ್ದಾದ್ರು ಅನ್ಸಿದ್ರೆ ಅದು ಮತ್ತೆ ನಾನು ಅದನ್ನ ಈಗ ವಿಷಾದನೆ ವ್ಯಕ್ತಪಡಿಸ್ತೀರಾ ಈ ವಿಚಾರದಲ್ಲಿ? ಯಾರಿಗಾದ್ರೂ ನಿಮ್ಮಂತವ್ರಿಗೆ, ನಮ್ಮ ಸ್ನೇಹಿತರಿಗೆ ಯಾರಾದ್ರೂ ನೋವಾಗಿದ್ರೆ ಅದನ್ನ ನಾನು ಕೂಡ ಒಂದು ಪೋಸ್ಟ್ ಹಾಕಿ ಅದು ವಿಷಾದ ನಂಬಿಕೆ ವ್ಯಕ್ತಪಡಿಸ್ತೀನಿ. ಅಣ್ಣವ್ರ ಅಭಿಮಾನಿಗಳು ನೀವು ವಿಷಾದ ವ್ಯಕ್ತಪಡಿಸ್ತೀರಾ, ಕಾನೂನು ಮುಖಾಂತರ ಆಮೇಲೆ ಡಿಲೀಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಕಾನೂನು ಮುಖಾಂತರ ಏನ್ ಮಾಡ್ಬೋದು ನೋಡ್ಬಿಟ್ಟು ಅದು ತೀರ್ಮಾನ ಮಾಡ್ತೀನಿ. ಅದು ಹೆಂಗಾಗುತ್ತೆ ಅಂತ ಬೆಳೆಸ್ಕೊಂಡು ಹೋಗ್ತಾ ಇದೀನಿ ಅಂತ ಹೇಳ್ತೀರಾ. ಕಾನೂನು ನಾಳೆ ಬಸವೇಶ್ವರ ನಗರ ಹೋಗಾದ್ಮೇಲೆ ನಾವಲ್ಲಿ ನಿಂತ್ಕೊಳ್ಳೋಣ, ಹೋಗೋಣ. ಇವರು ಎಷ್ಟೊತ್ತು ಗೊತ್ತಿರಿ ಹೇಳಿ. ನಾನು ಮಾತಾಡ್ತೀನಿ ಪೊಲೀಸರು. ನೀವು ಎಷ್ಟೊತ್ತು ಎಲ್ಲ ನಾನು ಹೇಳೋದು, ನೀವು ಬಂದಾಗ ನಾವು ಬರ್ತೀವಿ. ಮುಗ್ದಾದ್ಮೇಲೆ ಡಿಲೀಟ್ ಮಾಡ್ಬಿಡಿ. ಅದಿದ್ರೆ ಏನ್ ಗೊತ್ತಾ, ನೀವು ಇನ್ನ ಮತ್ತೆ ವಾದ ಮಾಡ್ತಾ ಇದ್ದೀರಾ, ನಮಗೂ ನಿಮ್ಗೆ ಸಂಘರ್ಷ ಮತ್ತೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ನೀವು ಯಾವಾಗ ಡಿಲೀಟ್ ಮಾಡಿ ಏನ್ ಹೇಳಿದ್ರಿ ನೀವು ಮತ್ತೆ ಇಂಥ ವಿಚಾರ? ನಾನು ಪೊಲೀಸ್ನವ್ರು ಏನ್ ನನ್ಗೆ ಹೇಳಿದ್ರು, ಏನ್ ಮಾಡ್ಬೋದು ಅಂತ ಏನ್ ಹೇಳಿದ್ರು ಅದನ್ನ ನೋಡ್ಕೊಂಡು ಪೊಲೀಸರು ಅದಿರ್ಲಿ ಅನ್ನೋದಿಲ್ಲ. ನಮ್ ತಪ್ಪು ನಾವು ಸರಿಪಡಿಸ್ಕೊಂತೀವಿ ಅಂದ್ರೆ ಪೊಲೀಸರು ಈಗ ಪೊಲೀಸರು ತಪ್ಪು ಮಾಡಿ ನಾನು ಸರಿಪಡಿಸ್ಕೊಂತೀನಿ ಅಂದ್ರೆ ಯಾಕೆ ಅವಕಾಶ ಕೊಡಲ್ಲ? ಈಗ ನೀವು ಮಾಡಿರೋಂತ ತಪ್ಪನ್ನ ಸರಿಪಡಿಸ್ಕೊಂತೀನಿ ಅಂದ್ರೆ ಅವರು ಏನ್ ಮಾಡ್ತಾರೆ? ಅದನ್ನ ಮುಂದುವರಿಸಿ ಹೇಳ್ತೀರಾ? ಡಿಲೀಟ್ ಮಾಡಿದ್ರೆ ಅರ್ಧ ಸತ್ತು ಕೇಸಿಗೆ ಅರ್ಧ ಜೀವನ ಹೋಗ್ಬಿಡುತ್ತೆ ಕೇಳಿ. ಅಭಿಮಾನಿಗಳು ಅಣ್ಣವ್ರ ಅಭಿಮಾನಿಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದಕ್ಕೆ ಡಿಲೀಟ್ ಮಾಡಿದೀವಿ ಅಂತ ನೀವೆಲ್ಲ ಸ್ಟೇಟ್ಮೆಂಟ್ ಕೊಟ್ರೆ ಆ ಪೋಸ್ಟ್ ಡಿಲೀಟ್ ಮಾಡ್ಬಿಟ್ಟಿದೀವಿ. ಅಣ್ಣವ್ರ ಅಭಿಮಾನಿಗಳ ಮುಂದೆ ನಾವು ಟ್ವಿಟರ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ದೀನಿ ಅಂತ ಪೊಲೀಸ್ ಅವರು ಮಾಡಿ ಅಂತ ಹೇಳಲ್ಲ. ಪೊಲೀಸ್ ಅದಕ್ಕೆ ಸಂಬಂಧ ಇಲ್ಲ. ನೀವು ಏನಿದೆ ತೀರ್ಮಾನ ತಗೊಂಡು ಕ್ಲೋಸ್ ಮಾಡೋದಿದೆ ಸಮಸ್ಯೆ. ನಿಮಗೆ ನಾನು ಹೊಸ ಪೋಸ್ಟ್ ಬರೆಯೋದು ಬೇಕಾ?
ಅಥವಾ ಹಳೇದೇ ನೀವು ಅದನ್ನ ಡಿಲೀಟ್ ಅಲ್ಲಿ ಡಿಲೀಟ್ ಮಾಡಿ ಹೊಸದ್ ಬರ್ದು ಹಾಕಿ ಎಲ್ಲ ಮುಗ್ದೋಯ್ತದಲ್ಲ. ಡಿಲೀಟ್ ಮಾಡ್ಬಿಟ್ಟು ಬಿಡಿಯೋದವ್ರು ಬಂದಿದ್ದಾರೆ. ಯಾರ ಅಣ್ಣವ್ರ ಅಭಿಮಾನಿಗಳು ಇದರಿಂದ ವಿಷಾದ ಆಗಿತ್ತು, ಅದಕ್ಕೆ ಒಂದು ಇದೇ ಬಿಡ್ತೀವಿ ಅಂತ ಹೇಳ್ಬಿಡಿ ಅಷ್ಟೇ. ನೋಡಿ ನೀವೇನ್ ಮಾಡ್ತೀರಾ ಅದನ್ನ ನೋಡೋಣ, ಅದನ್ನ ಮಾಡ್ಬೋದು ಅಲ್ಲ, ಈಗ ಅರ್ಧ ಗಂಟೆ ಟೈಮ್ ಕೇಳಿದ್ರೆ ನೀವು ಹೇಳಿದ್ರೆ ನಾನು ಪ್ಲಾನ್ ಮಾಡ್ತೇನೆ. ನೀವು ಇವಾಗ ಇದನ್ನ ಡಿಸ್ಕಷನ್ ಆಗಿದೆ, ಅದನ್ನ ನೋಡ್ಬಿಟ್ಟು ಒಪ್ಕೊಂಡಿದ್ದಾರಲ್ಲ, ನಾನು ಏನ್ ಈಗ ವಿಷಾದ ತಪ್ಪಾಯ್ತು ಅಂತ ಹೇಳ ಅಭಿಮಾನಿಗಳಿಗೆ ಯಾರಿಗೆ ನೋವು ಅಲ್ವಾ? ಈಗ ನೋವನ್ನ ನೀವು ಸರಿಪಡಿಸ್ಕೊಂಡಾಗ ನಮ್ಗೇನಿದೆ ಬನ್ನಿ, ಅವ್ರಿಗೆ ಏನಂದ್ರೆ ತಪ್ಪಾಯ್ತು. ನಮ್ಗೆ ಅಲ್ಲೇ ಅಣ್ಣವ್ರ ಅಭಿಮಾನಿಗಳು ಒಂದ್ಸತಿ ಹೇಳ್ಬಿಡಿ, ಒಂದು ಮಾತು ಇದು ಹೇಳ್ಬಿಡಿ. ಅಣ್ಣವ್ರ ಅಭಿಮಾನಿಗಳಿಗೆ ಏನಾಗಿದೆ, ನಾನೊಬ್ಬ ಅಲ್ಲ ಅಣ್ಣವ್ರ ಅಭಿಮಾನಿ, ಅಲ್ಲೆಲ್ಲ ಕರ್ನಾಟಕ ಜನ ನೋಡ್ತಾ ಇದ್ದಾರೆ. ಅವ್ರಿಗೆ ಹೇಳ್ಬಿಡಿ, ದಯವಿಟ್ಟು ಹೇಳ್ಬಿಡಿ. ಅವ್ರಿಗೆ ವಿಷಾದ ಇದೆ ಹೇಳ್ಬಿಟ್ಟು ನೀವು ಆಮೇಲೆ ನೀವು ಮಾಡಿ ಆ ಪ್ರೀತಿ ವಿಶ್ವಾಸನ ಮುಂದಿನಿಂದ ನಾವು ನಿಮ್ ಜೊತೆ ಹೊರಗಡೆ ನಮಸ್ಕಾರ. ಇವತ್ತು ನಿನ್ನೆ ನಾನು ಮಾಡಿರೋ ಟ್ವೀಟ್ ಇಂದ ಕೆಲವರಿಗೆ ನೋವಾಗಿದ್ರೆ ಅದು ನನ್ನ ಉದ್ದೇಶ ಆಗಿತ್ತು. ನಮ್ಮ ಸ್ನೇಹಿತರಾದ ಯೋಗೇಶ್ ಅವರು, ಸ್ವಾಮಿಯವರ ನಾಯಕ್ ಅವರು ಇವರೆಲ್ಲ ಬಂದಿದ್ದಾರೆ. ಅವರ ವಿಚಾರ ಅವ್ರು ಮಂಡಿಸಿದ್ದಾರೆ. ಪ್ರಜಾಪ್ರಭುತ್ವದ ಪ್ರತಿಯೊಬ್ಬರು ವಿಚಾರ ಮಂಡಿಸೋಕ್ಕೆ ಸ್ವಾತಂತ್ರ್ಯ ಇದೆ. ಅವ್ರ ವಿಚಾರ ಅವ್ರು ಹೇಳಿದ್ದಾರೆ, ನಾನು ನನ್ನ ವಿಚಾರ ಹೇಳ್ತಾ ಬಂದಿದ್ದೀವಿ. ನಮ್ಗೆ ಒಳ್ಳೆ ಚರ್ಚೆ ಆಗಿದೆ. ನಾವು ಯಾರ ಭಾವನೆಗಳು ಧಕ್ಕೆ ಬರೋದು ನನ್ನ ಉದ್ದೇಶ ಅಲ್ಲ, ಯಾರಿಗೆ ನೋವು ಮಾಡೋದು ನನ್ನ ಉದ್ದೇಶ ಅಲ್ಲ. ಡಾಕ್ಟರ್ ರಾಜ್ಕುಮಾರ್ ಸಂಘದವ್ರಿಗೆ ಸೇರಿದಷ್ಟೇ ಅಲ್ಲ, ಯಾರು ಅವರ ಕಲೆನ ಅಭಿಮಾನಿಗಳಿರ್ತಾರೋ, ಯಾರು ಒಂದು ಸಿನಿಮಾ ರಂಗದ ಅವ್ರ ಕೊಡುಗೆಯಲ್ಲಿ ಇಷ್ಟಪಡ್ತಾರೋ ಅದೆಲ್ಲ ಇಡೀ ಕರ್ನಾಟಕ ನಮ್ಮೆಲ್ಲರಿಗೂ ಸೇರಿದ್ದು. ಸೊ ಈ ಒಂದು ವಿಚಾರದಲ್ಲಿ ಯಾರಿಗಾರು ನೋವಾಗಿದ್ದರೆ ಅದು ನನ್ನ ಕಡೆಯಿಂದ ನಾನು ನೋವು ಮಾಡೋದು ಉದ್ದೇಶ ಇಲ್ಲ, ಅದನ್ನು ಕ್ಷಮೆ ಕೇಳ್ತೀನಿ. ಹಾಗೆಯೇ ನಾನು ನಮ್ಮ ವಿಚಾರಗಳನ್ನ ಮುಂದುವರಿಸ್ತಾ ಹೋಗ್ತೀವಿ. ಕರ್ನಾಟಕಕ್ಕೆ ಒಂದು ಸಮಾಜದ ಕರ್ನಾಟಕ ಮತ್ತು ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಕಂಡ ಕನಸಿನ ಚಿತ್ರರಂಗ ಕಟ್ಟೋದು ನಮ್ಮ ಉದ್ದೇಶ. ಸೊ ಆ ದಿಕ್ಕಿನ ನಾವು ಕೆಲಸ ಮಾಡೋದು. ಮತ್ತೆ ನಮಗೆ ಎಲ್ಲ ಮುಖ್ಯವಾಗಿ ಕರ್ನಾಟಕಕ್ಕೆ ಯಾರ್ಯಾರು ಚಿತ್ರರಂಗದ ಒಳಗೆ ಕೊಡುಗೆ ಕೊಟ್ಟಿದ್ದಾರೋ ಅನೇಕರು ನಟಿಯರು, ನಿರ್ದೇಶಕರು, ನಿರ್ಮಾಪಕರು ಮತ್ತು ಎಲ್ಲ ತಂತ್ರಜ್ಞರು, ಕಾರ್ಮಿಕರು, ಅವ್ರ ಜೊತೆ ಎಲ್ಲ ಕರ್ನಾಟಕ ಕೊಡುಗೆ ಕೊಟ್ಟಿರೋರು ಎಲ್ಲರಿಗೂ ಅವ್ರ ವಿಚಾರಗಳು ಅನುಸರಿಸಿ ನಾವು ಒಂದು ಸಮಾಜ ಕಟ್ಟೋದನ್ನು ಮುಂದುವರಿಸ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಬಿ ರಾಜ್ಕುಮಾರ್ ಅವ್ರಿಗೆ. ಡಾಕ್ಟರ್ ರಾಜ್ಕುಮಾರ್ಗೆ